ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಂಥದ್ದಾದರೆ ಪ್ರತಿಯೊಬ್ಬರು ಕೂಡ ರಾಮ ಮಂದಿರ ಉದ್ಘಾಟನೆ ಸಂಬಂಧದಲ್ಲಿ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅದನ್ನು ಅಂದರೆ ಸ್ಥಳೀಯವಾಗಿ ಜನರಿಗೂ ಕೂಡ ರಾಮ ಮಂದಿರನ ನೋಡಬೇಕು ಅನ್ನೋ ಉದ್ದೇಶದಿಂದ ರೈತರು ತಮ್ಮ ಮೆಕ್ಕೆಜೋಳದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿರುವಂಥದ್ದು. ಇದೀಗ ನಾವು ಕೊಪ್ಪಳ ತಾಲೂಕಿನ ಓಜನಹಳ್ಳಿ ಗ್ರಾಮದಲ್ಲಿದ್ದೇವೆ. ನಾವು ಈ ಕೃಷಿ ಜಮೀನಿನಲ್ಲಿ ನೋಡ್ಬೋದಾಗಿದೆ. ಒಂದು ರಾಮ ಮಂದಿರದ ಮಾಡೆಲನ್ನು ಇಲ್ಲಿ ತಯಾರು ಮಾಡಿರುವಂಥದ್ದು ಒಂದು ಖಾಸಗಿ ಕಂಪನಿಯ ಒಂದು ನೇತೃತ್ವದಲ್ಲಿ ಇದೊಂದು ಮೆಕ್ಕೆಜೋಳದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದರೆ ಜನವರಿ 22ರಂದು ಏನು ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಅಯೋಧ್ಯೆಗೆ ಹೋಗಿ ರಾಮ ಮಂದಿರವನ್ನು ನೋಡೋದು ಕಷ್ಟ ಸಾಧ್ಯ. ಹೀಗಾಗಿ ಜನರಿಗೆ ಇಲ್ಲೇ ಇದ್ದರೂ ಕೂಡ ಒಂದು ರಾಮ ಮಂದಿರದ ಒಂದು ಕಲ್ಪನೆ ಬರಲಿ ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ಮಿನಿ ರಾಮ ಮಂದಿರವನ್ನು ಈ ಮೆಕ್ಕೆಜೋಳದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿನ ಓಜನಹಳ್ಳಿಯ ರೈತ ತಾತಾಗೌಡ ಅನ್ನೋಂಥದ್ದು ಒಂದು ವಿಶೇಷ ಒಂದು ಆಸಕ್ತಿಯನ್ನು ವಹಿಸಿ ಸರಿಸುಮಾರು 5,000 ಮೆಕ್ಕೆ ತೆನೆಗಳನ್ನು ಬಳಸಿಕೊಂಡು ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಮ ಮಂದಿರವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು ಕಳೆದ 10 ದಿನಗಳಿಂದ 10ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ರಾಮ ಮಂದಿರದ ಉದ್ಘಾಟನೆ ಕಾರ್ಯ ಅಂದರೆ ನಿರ್ಮಾಣದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಮೆಕ್ಕೆ ತೆನೆಗಳನ್ನು ಬಳಸ್ಕೊಂಡಿರುವಂಥದ್ದು. ಆ ಮುಖಾಂತರ ಅಂದರೆ ಓಜನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ರಾಮ ಮಂದಿರದ ಒಂದು ಪರಿಕಲ್ಪನೆ ಬರಲಿ ಅನ್ನೋಂಥ ಒಂದು ಉದ್ದೇಶ ಮತ್ತು ರಾಮ ಮಂದಿರ ಉದ್ಘಾಟನೆ ದಿನ ಎಲ್ಲರೂ ಕೂಡ ಇಲ್ಲಿ ಬಂದು ರಾಮ ಮಂದಿರವನ್ನು ನೋಡಿ ಹೋಗಲಿ ಅನ್ನೋ ಒಂದು ಉದ್ದೇಶನ ಈ ರೀತಿಯಾಗಿ ಒಂದು ರಾಮ ಮಂದಿರವನ್ನು ಇಲ್ಲಿ ಮೆಕ್ಕೆ ತೆನೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇದು ಇಲ್ಲಿನ ಸುತ್ತಮುತ್ತಲಿನ ಜನರ ಸಂತಸಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಯಾಕಂದರೆ ಎಲ್ಲರಿಗೂ ಕೂಡ ಅಯೋಧ್ಯೆಗೆ ಹೋಗಿ ರಾಮನನ್ನು ನೋಡೋದು ಮತ್ತು ರಾಮ ಮಂದಿರ ನೋಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲೇ ನಾವು ರಾಮ ಮಂದಿರನ ನೋಡ್ಬೋದು ಅನ್ನೋದೊಂದು ಉದ್ದೇಶ ಜನರದಾಗಿದೆ. ಈ ಬಗ್ಗೆ ರೈತರವರು ಮಾತಾಡ್ಸೋಣ. ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದಿರಿ ಸರ್? ರಾಮ ಮಂದಿರ ಉದ್ಘಾಟನೆ ಸಲುವಾಗಿ ನಾವು ಮಾಡಕತ್ತೀವಿ ಸರ್ ಇದನ್ನು. ಮತ್ತು ಇದು ಕಾನ್ಫರ್ಮೇಷನ್ ಮೆಕ್ಕೆಜೋಳ ಕಂಪ್ನಿ ಸಲುವಾಗಿ ಒಂದು ಮೆಕ್ಕೆಜೋಳ ಕಂಪ್ನಿ ಸಲುವಾಗಿ ಇದು ಒಂದು ರಾಮ ಮಂದಿರ ಉದ್ಘಾಟನೆ ಒಂದು ಸಲುವಾಗಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಐತಿ. ನಮ್ಗೆ ಹೋಗಿ ಹಳ್ಳಿ ಜನರು ಹೋಗಿ ನೋಡೋದಾಗಲ್ಲ ಅಲ್ಲಿಗೆ ಇಲ್ಲೇ ಬಂದು ಎಲ್ಲ ನೋಡಿ ಅಂತಂದು ಎಲ್ಲ ಒಂದು ಅವರು ಡೆಪೋರೇಷನ್ಲಿಂದ ಎಲ್ಲ ತೊಗೊಂಡು ಮಾಹಿತಿ ತೊಗೊಂಡು ನಾವು ರೈತರೆಲ್ಲ ಸಂಪರ್ಕ ಕೊಟ್ಟು ಅವ್ರಿಗೆ ಎಲ್ಲ ಇದನ್ನು ಮಾಡಿಸಿವಿ ಸರ್. ಈಗ ಅಲ್ಲಿಗೆ ಹೋಗಿ ಆಗೋದಲ್ಲ ಇಲ್ಲೇ ಬಂದು ನೋಡ್ಕೊಂಡು ಹೋಗಲಿ, ಹಳ್ಳಿ ಜನರು ಸುತ್ತಲ ಹಳ್ಳಿಯರು ಬಂದು ನೋಡ್ಕೊಂಡು ಹೋಗಲಿ ಅಂತಂದು ನಾವು ಮೆಕ್ಕೆಜೋಳ ಒಂದು 5,000 ತೆನೆಲಿಂದ ಅದನ್ನು ನಿರ್ಮಾಣ ಮಾಡಿ ಒಂದು 10-15 ದಿನ ವಾರಂಗಳ್ಳಿ ದುಡ್ದು ಎಲ್ಲ ಇದು ಮಾಡ್ರಿ ಸರ್. ಕಂಪ್ನಿಯವ್ರು ಸುತ್ತಮುತ್ತಲ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಸುತ್ತಮುತ್ತಲ ರೈತರೆಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಇವತ್ತ ಇರೋದು ಸರ್ ನಾವು ಇದು ಮಾಡ್ಕೊಂಡು ಈಗ ಅವತ್ತಿನ ದಿನ ಅಲ್ಲಿ ಮಟನ ನಾವು ಈ ರಾಮ ಮಂದಿರ 22 ಮಟನ್ ಇಲ್ಲಿ ಇಟ್ಕೊಂತೀವಿ ಸರ್. ಇದನ್ನು ಫಂಕ್ಷನ್ ಇಟ್ಕೊಂತೀವಿ. ಅದನ್ನ ನಾವು ಇಲ್ಲೇ ಇರ್ತದೆ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ ಎಲ್ಲ ಸರ್. ಇದನ್ನು ರೈತ ಸುತ್ತಲೂ ಹಳ್ಳಿಯರೆಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ. ನಿಮ್ಗೆ ಖುಷಿ ಅದ? ನಮಗೆ ಖುಷಿ ಐತೆ ಸರ್. ನಮಗೆ ರೈತರಿಗೆ ಎಲ್ಲರಿಗೂ ಖುಷಿ ಐತೆ ಸರ್. ಇದು ಮಾಡಿದಕ್ಕೆಲ್ಲ ಹಳ್ಳಿ ಸುತ್ತಲೂ ಹಳ್ಳಿಯರಿಗೆ ಎಲ್ಲರಿಗೂ ಖುಷಿ ಐತೆ ಸರ್. ಎಲ್ಲರೂ ಸಪೋರ್ಟ್ ಕೊಡಕತ್ತಾರೆ, ಎಲ್ಲರೂ ಖುಷಿ ಐತೆ ಸರ್. ಇದು ಮಾಡ್ಕೊಂತ ಇದು ರೈತರ ಮಾತು ಅಂತಂದರೆ ಜನವರಿ 22ರವರೆಗೆ ಒಂದು ರಾಮ ಮಂದಿರ ಏನೋ ಮಾಡಿದ್ದೇವೆ ಇದು ಇರುತ್ತದೆ. ಹೀಗಾಗಿ ಸುತ್ತಮುತ್ತಲಿನ ಜನರು ಕೂಡ ಬಂದು ಇದನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಸಂತಸವನ್ನು ವ್ಯಕ್ತಪಡಿಸಿದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಾರುತಿ ಕಟ್ಟಿಮನ್ ಜೊತೆ ಸಂಜಯ್, TV9 ಕೊಪ್ಪಳ.